ಒಂದು ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ದೇವರಾಜ ಅರಸ್ ಅವರ ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮುರಿದ್ರು. ಸಿದ್ದರಾಮಯ್ಯರು ದೇವರಾಜ ಅರಸ್ಗಿಂತ ಜಾಸ್ತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿದರು ಅಂತ ಹೇಳುವಂಥದ್ದು ಇವತ್ತು ಅವರು ಹೇಳ್ತಾ ಇದ್ದಾರೆ. ಯಾರು ಎಷ್ಟು ವರ್ಷ ಆಡಳಿತ ಮಾಡಿದರು ಅಂತ ಹೇಳೋದು ಮುಖ್ಯ ಅಲ್ಲ, ಹೇಗೆ ಆಡಳಿತ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮುಖ್ಯ ಇದೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಕರಾವಳಿಯ ಕರ್ನಾಟಕಕ್ಕೆ ₹1 ಬಿಡಿಗಾಸು ಕೊಡದೆ ಕಳೆದ 2.5 ವರ್ಷದಿಂದ ನೀವು ಆಡಳಿತ ಮಾಡಿಕೊಂಡು ಅಧಿಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಮೆರೆದರೆ ಏನು ಪ್ರಯೋಜನ? ಇಡೀ ಕರ್ನಾಟಕದ ಎಲ್ಲ ಜಾತಿ ಮತ ಪಂಥ ಧರ್ಮದವರಿಗೆ ಒಟ್ಟಾಗಿ ಒಂದಾಗಿ ಮುಂದುವರಿಸಿಕೊಂಡು ಹೋಗುವಂಥ ಮಾನಸಿಕತೆ ನಿಮ್ಮಲ್ಲಿದೆಯಾ? ಒಂದು ಕಡೆಯಿಂದ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಗಲಾಟೆ ಇವತ್ತು ಆಡಳಿತದ ಸಂಪೂರ್ಣ ವೈಫಲ್ಯವನ್ನು ಕಂಡು ಭ್ರಷ್ಟಾಚಾರ ಇವತ್ತು ಮುಗಿಲು ಮುಟ್ಟುವಂಥ ವಾತಾವರಣ ಇದ್ದಾಗ ಕೂಡ ₹1 ಅನುದಾನಗಳನ್ನು ಕೊಡದಂಥ ಈ ಸರ್ಕಾರ ನಾನು ದಾಖಲೆಯನ್ನು ನಿರ್ಮಾಣ ಮಾಡಿಬಿಟ್ಟೆ ಅಂಥೇಳಿ ನಮ್ಮಷ್ಟಕ್ಕೆ ನಾವು ಜಮ್ಮ ಕೊಚ್ಚಿಕೊಳ್ತಾ ನಮ್ಮಷ್ಟಕ್ಕೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬಿಂಬಿಸುವಂಥದ್ದು ಇದು. ನೀವು ನಿಮ್ಮ ಬೆನ್ನನ್ನು ತಟ್ಟಬಹುದು, ಆದರೆ ಜನರು ಇವತ್ತು ನೀವು ಏನು ಮಾಡಿದರೂ ಕೂಡ ಜನರು ನಿಮಗೆ ಕ್ಷಮೆಯನ್ನು ಕೊಡ್ತಾ ಇಲ್ಲ. ಇವತ್ತು ಆಡಳಿತದಲ್ಲಿ ನಿಮ್ಮ ಅಂತರ್ಜಗಳ, ನಿಮ್ಮ ಪರಿಸ್ಥಿತಿ ಮಾತಾಡಿದರೆ BJP ಪಕ್ಷದ ಬಗ್ಗೆ ಮಾತಾಡ್ತಾರೆ, ಸ್ವಾಮಿ ನಾವು ಆಡಳಿತದಲ್ಲಿ ಇಲ್ಲ, ನಮಗೂ ಜನರು ಬಹುಮತ ಕೊಟ್ಟಿಲ್ಲ, ನಮ್ಮ ಬಗ್ಗೆ ಪ್ರಶ್ನೆ ಕೇಳಬೇಡಿ. ಇವತ್ತು ನೀವು ಆಡಳಿತದಲ್ಲಿದ್ದೀರಿ, ನೀವು ಇದನ್ನು ಸರಿಪಡಿಸುವಂಥ ಕೆಲಸ ಕಾರ್ಯಗಳು ಮಾಡಿ. ಹಾಗಾಗಿ ಸಿದ್ದರಾಮಯ್ಯವರು ಭಾಳಷ್ಟು ವರ್ಷಗಳ ಕಾಲ ಅನುಭವಿ ರಾಜಕಾರಣಿಯಾಗಿ ಭಾಳಷ್ಟು ಬಜೆಟ್ ಮಂಡನೆ ಮಾಡಿದಂಥ ವ್ಯಕ್ತಿ ಇವತ್ತು ಕರಾವಳಿಯ ಕರ್ನಾಟಕದ ತುಳುನಾಡಕ್ಕೆ ₹1 ಅನುದಾನ ಕೊಡದೆ ದ್ರೋಹ ಮಾಡಿದಂಥ ವ್ಯಕ್ತಿ ಇವರು ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದರು. ಏನು ಪ್ರಯೋಜನ ಹೇಳಿ? ಊಟಕ್ಕಿಲ್ಲದ ಉಪ್ಪಿನಕಾಯಿ ರೀತಿಯ ಆಡಳಿತ ಮಾಡಿದಂಥ ಸಿದ್ದರಾಮಯ್ಯ ₹1 ಅನುದಾನವನ್ನು ನಂದು ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಕೇಳಿದಾಗ ನಿಮ್ಮ ದಾಖಲೆಗಳು ಯಾವುದೇ ಮಹತ್ವವನ್ನು ಕೊಡ್ತಾ ಇಲ್ಲ. ಪುಸ್ತಕದ ದಾಖಲೆಗೆ ಇದು ಮಹತ್ವ ಬಂದಿದೆ ಬಿಟ್ಟರೆ ಬೇರೆ ಯಾವುದೇ ಮಹತ್ವವನ್ನು ಸಿಗ್ತಾ ಇಲ್ಲ, ಯಾವುದೇ ಕೊಡುಗೆ ಇಲ್ಲ. ಶೂನ್ಯ ಸಾಧನೆಯನ್ನು ಮಾಡಿದ ಸಿದ್ದರಾಮಯ್ಯ ಅಂತೇಳಿ ನಮೂದನೆ ಮಾಡಬೇಕಾಗ್ತದೆ.